ಮಾರ್ನಿಂಗ್ 10:30 ಆಗಿತ್ತೇನೋ. ನವಿಲುಗಳೆಲ್ಲ ತುಂಬ ಬಂದು ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗಂತೂ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಬೆಳಗ್ಗೆ ನವಿಲುಗಳನ್ನ ನೋಡಿದೆ ನಾನು. 3 ನವಿಲುಗಳಿತ್ತು. ನಾನು ಕಿಟಕಿ ಸೌಂಡ್ ಮಾಡಿದೆ ಅಂತೇಳಿ ಕತ್ತೆದ್ದು ನೋಡ್ತಾಯಿತ್ತು. ಆ್ಯಕ್ಚುಲಿ ಕೂಗ್ತಾನೆ ಇತ್ತು. ಅದು ಕೂಗುತ್ತೆ ನೋಡಿ, ಆ ಥರ ಚೆನ್ನಾಗಿ ಕೂಗ್ತಿತ್ತು. ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸಾಂಗ್ ಹಾಕಿದೆ, ಕಾಪಿರೈಟ್ ಬರುತ್ತೆ ಅಂತ ಹೇಳಿ ಇವತ್ತು ನವಿಲಿಂದನೇ ಡೇ ಸ್ಟಾರ್ಟ್. ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಏನಂದರೆ, ಯೂಟ್ಯೂಬರ್ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ. ಯಾರಂತ ಹೇಳಿ ಅವ್ರ ಮಗಳ ಬರ್ತಡೆಗೂ ಹೋಗಿದ್ದೆ. ಸೊ ಇವತ್ತು ಅವರ ಮಗನ ಬರ್ತಡೆಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಇಯರ್ ಬರ್ತಡೆಗೆ ಇನ್ವೈಟ್ ಮಾಡಿದರು. ಸೊ ಅದಕ್ಕೋಸ್ಕರನೇ ಹೋಗ್ತಾಯಿದ್ದೀನಿ. ಬನ್ನಿ, ಹೇಗಿರುತ್ತೆ ಇವತ್ತಿನ ಡೇ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ರೋಡಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ನಿಮ್ಗೆ ಬಂದು ತಲುಪುತ್ತೆ. ಇವತ್ತಿನ ಡೇ ಹೇಗಿರುತ್ತೆ ಏನು ಅಂತ ಆದಷ್ಟು ನಿಮ್ಮ ಜೊತೆ ವೀಡಿಯೋ ಮಾಡಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ವೀಡಿಯೋ ತಡ ಮಾಡಿದೆ ಕಂಟಿನ್ಯೂ ಮಾಡೋಣ. ಇವಾಗ ಹೋಗ್ತಾಯಿದ್ದೀನಿ. ತುಂಬ ಬಿಸಿಲಿದೆ. ಆಲ್ರೆಡಿ 12 ಆಗೋಗ್ಬಿಟ್ಟಿದೆ. ಅಕ್ಕ ಬೇಗ ಬಾ ಅಂತಲೇ ಹೇಳಿದರು. ನಾನು ಲೇಟಾಗಿ ಹೋಗ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಎಲ್ಲ ಇತ್ತು. ಸೊ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಏನು ಗಿಫ್ಟ್ ತೊಗೊಳ್ಳೋದು ಅಂತ ಹೇಳಿ 3-4 ಅಂಗಡಿ ನೋಡಿದೆ. ನನಗೇನೋ ಇಷ್ಟ ಆಗಲಿಲ್ಲ. ಲಾಸ್ಟಲ್ಲಿ ಇನ್ನೊಂದು ಅಂಗಡಿ ಮುಂದೆ ಬಂದು ಒಂದು ರೌಂಡ್ ಬಂದಿದ್ದೀನಿ ಅಂತ ಹೇಳಿ 11 o'clock ಹೋಗಿದ್ದಕ್ಕೆ ನಾನು ನನಗಿಷ್ಟ ಆಗಿರೋ ಥರ ನನಗೆ ಇಷ್ಟ ಆಗಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ತೊಗೊಳಕ್ಕಾಗೋದು. ಸರಿ ಅಂತೇಳಿ ನನಗೊಂದು ಇಷ್ಟ ಆಯಿತು. ಒಂದು ಕ್ಯೂಟಾಗಿರೋ ಕಾರ್ನ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಆಗಲೇ ಲೇಟ್ ಆಗಿಬಿಡ್ತು. ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ನಡ್ಕೊಂಡು ಬರೋಕ್ಕೆ ಆಗಲ್ಲ ನನಗಂತೂ ಬಿಸಿಲಲ್ಲಿ. ಸರಿ ಅಂತೇಳಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಹೋದೆ. ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟಿರ್ತಾರೆ ಅಂತೇಳಿ. ಇನ್ನು ನಾನು ಹೋಗಿದ್ರು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸರಿ ಬಿಡು, ನಾನು ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಅಂತ ಹೇಳಿ ಅಂದ್ಕೊಂಡೆ. ಅಕ್ಕ ಬೇಜಾರು ಮಾಡ್ಕೋಬೇಡಿ, ನಾನು ಲೇಟ್ ಆಗೋಯ್ತು ಅಂತ ಹೇಳಿದೆ. ಅಕ್ಕ ಪರವಾಗಿಲ್ಲ ಬಿಡು ಅಂತ ಎಲ್ಲ ಹೇಳಿದ್ರು. ಹಾಗೆ ಬಲೂನ್ ಡೆಕೋರೇಷನ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರು ಸಿಲ್ವರ್ ಕಲರು, ಬ್ಲ್ಯಾಕ್ ಕಲರ್ ಕ್ಯೂಟಾಗಿ ಸಿಂಪಲಾಗಿ ಮಾಡಿಸಿದ್ರು ಚೆನ್ನಾಗೆ. ಹಾಗೆ ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದಾರೆ. ಹ್ಯಾಪಿ ಬರ್ಡೇ ಗುಂಡನ ಹೆಸರು ಬಂದು ಇಯಾನ್ ಸಂದೀಪ್ ಅಂತೇಳಿ ಬೋಲ್ಡಲ್ಲೇ ಇದೆ, ನೀವು ನೋಡ್ಬೋದು. ಅಕ್ಕನ ಮಗಳ ಹೆಸರು ದಿಯಾ ಸಂದೀಪ್ ಅಂತ ಹೇಳಿ. ಚೆನ್ನಾಗಿಬ್ರು ಕೂಡ ಅಕ್ಕನ ಮಗಳದು ಬ್ಲಾಗು ಕೂಡ ಬರ್ತಡೇದು ಹಾಕಿದ್ನಲ್ಲ, ಇದು ಬಂದು ಅಕ್ಕ ಅವರ ತಂಗಿ. ಅವರು ಕೂಡ ಯೂಟ್ಯೂಬರ್ ಅಂತಾರೆ. ಅಕ್ಕನ ಮಗಳು ಅವ್ರ ಬರ್ತಡೇ ಟೈಮಲ್ಲೇ ಹೇಳಿದ್ದೀನಿ. ಅವರು ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಸರಿ, ನಾನು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಇವಾಗ ನಾನು ಕೂಡ ಹೋಗ್ತಾ ಇದ್ದೀನಿ. ತೊಗೊಂಬಿಡೋಣ, ಆಮೇಲೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು, ಅಕ್ಕ, ಗುಂಡ. ಚಿನ್ನಿ ಬರಲಿಲ್ಲ ಫೋಟೋ ಇಡ್ಸ್ಕೊಳ್ಳೋಕ್ಕೆ. ಅವಳು ಹಠ ಮಾಡ್ತಾಯಿದ್ಲು, ಯಾಕೋ ಗೊತ್ತಿಲ್ಲ. ಗುಂಡ ಆ್ಯಕ್ಟಿವ್ ಆಗಿದ್ದಾಗ ಅವಳು ಇಡ್ತಾ ಇರಲಿಲ್ಲ, ಅವಳು ಆ್ಯಕ್ಟಿವ್ ಆಗಿದ್ದಾಗ ಗುಂಡ ಅಳ್ತಿದ್ದ. ಅವಳಂತೂ ಇವತ್ತು ಯಾಕೋ ಸಖತ್ ಅಳ್ತಾನೆ ಇದ್ಲು ಚಿನ್ನಿ. ಹಾಗೆ ಗುಂಡ ಕೂಡ ಕ್ಯೂಟಾಗೆ ಎಲ್ಲ ಇಡ್ಸ್ಕೊಂಡ. ಅಕ್ಕ ಹೇಳ್ತಿದ್ರು, ನನಗೆ ಗುಂಡಂಗೆ ಕೊಡೋ ಬದಲು ನನಗೆ ಕೊಡ್ತಾಯಿದ್ಯಾ ಅಂತ ಹೇಳಿ. ಪರವಾಗಿಲ್ಲ ಬಿಡಿ ಅಂತೇಳಿ ಹಾಗೆ ಒಂದು ಫೋಟೋಸ್ ತೆಗೆಸ್ಕೊಂಡು, ಹಾಗೆ ಅಕ್ಕ ಮತ್ತು ಇಬ್ಬರು ಮಕ್ಕಳು ಕೂಡ ಕ್ಯೂಟಾಗಿ ಪಿಕ್ ತೆಗೆಸ್ಕೊತಾಯಿದ್ರು. ಅದನ್ನು ಕೂಡ ನನ್ನ ಜೊತೆ ಇರಲಿ ಅಂತ ಹೇಳಿ ಶೇರ್ ಮಾಡಿಕೊಂಡೆ. ಇದು ಕಂಪ್ಲೀಟ್ ವೀಡಿಯೋ ಅಕ್ಕನ ಚಾನಲಲ್ಲಿ ಬರುತ್ತೆ. ಅವ್ರ ಚಾನಲ್ ನೇಮ್ ಬಂದು ಲಕ್ಷ್ಮೀ ಸಂದೀಪ್ ಅಂತ ಹೇಳಿ. ನಾನು ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಅವ್ರ ಪಾಪು ವೀಡಿಯೋ ಫುಲ್ ಹಾಕಿರ್ತಾರೆ. ಅಕ್ಕ ವೀಡಿಯೋ ಹಾಕ್ಮೇಲೆ ನಾನು ಹಾಕ್ತೀನಿ, ಇಲ್ಲಾಂದರೆ ಅದಕ್ಕಿಂತ ಮುಂಚೆ ಹಾಕ್ತೀನೋ ಗೊತ್ತಿಲ್ಲ. ನೋಡೋಣ, ಅಕ್ಕ ಫಸ್ಟ್ ಹಾಕ್ತಾರೋ ಇಲ್ಲ ನಾನೇ ಫಸ್ಟ್ ಹಾಕ್ತೀನೋ ಗೊತ್ತಿಲ್ಲ, ನೋಡ್ತೀನಿ. ಹಾಗೆ ಅಕ್ಕ ತುಂಬ ಚೆನ್ನಾಗಿ ಊಟ ಕೂಡ ಮಾಡಿಸಿದ್ರು. ಚೆನ್ನಾಗಿತ್ತು ಊಟ ಎಲ್ಲ, ತುಂಬ ಚೆನ್ನಾಗಿತ್ತು ಅಕ್ಕ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಈಗ ಮನೆ ಕಡೆ ಬಂದೆ. ನಾನು ಬಿಸಿಲಿದೆ ನೋಡಿ. ಇವಾಗೆಲ್ಲ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ. ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ ನನ್ನ ಫೇಸ್ ಕಾಣಿಸ್ತಾ ಇದೆಯೇನೋ ಗೊತ್ತಿಲ್ಲ ನಿಮಗೆ. ನೋಡಿ ಸುತ್ತಮುತ್ತ ಹೆಂಗಿದೆ, ಇಲ್ಲೆಲ್ಲ ಗಿಡ ಮರಗಳು ಹೇಗೆ ಕಾಣಿಸ್ತಾ ಇದೆ. ನಾನು ನೋಡಿ ಮೊನ್ನೆ ಎಣ್ಣೆದು ಒಂದು ರೆಸಿಪಿ ಶೂಟ್ ಮಾಡ್ಕೊಳ್ಳೋ ಟೈಮಲ್ಲಿ ಎಣ್ಣೆ ಒಗ್ಗರಣೆ ಹಾಕೋ ಟೈಮಲ್ಲಿ ಎಲ್ಲ ಬಿಟ್ಟಿದೆ. ಹೇಗಾಗಿದೆ. ಈಗ ಮನೆಗೆ ಹೋಗ್ತಾ ಇದನ್ನು ಹೇಳ್ತೀನಿಲ್ಲ, ಯಾವಾಗೂ ಕತ್ಲೆಯಲ್ಲಿ ಬರ್ತೀನಿ ರೋಡಲ್ಲಿ. ಈಸಿದು ಶಾರ್ಟ್ಕಟ್ ರೋಡ್ ಅಂತ ಹೇಳಿ ಇಲ್ಲಿಗೆ ಬರ್ತಾಯಿದ್ದೀನಿ. ಇಲ್ಲ ಬಾಳೆಗಿಡ ಎಲ್ಲ ಇದೆ. ಮತ್ತು ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಎಲ್ಲಾದರೂ ಹೋದರೆ ಮನೆಗೆ ಯಾವಾಗ ಬಂದ್ಬಿಡ್ತೀನಿ ಅಂತ ಅನ್ನಿಸ್ತಾ ಇರೋದು ನನಗೆ. ಎಲ್ಲಾದರೂ ಹೋದ್ರು ಅಷ್ಟೇ
ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಸ್ವಲ್ಪ ನೀರೆಲ್ಲ ಕುಡ್ದು ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಫ್ಯಾನ್ ಹಾಕ್ಕೊಂಡು ಸ್ಪೀಡಾಗಿ ಕುತ್ಕೊಂಡ್ಬಿಟ್ಟಿದ್ದೆ. ನಾನು ಏನು ಮಾತಾಡ್ತಾ ಇದ್ದೀನೋ ನನಗೆ ಕೇಳಿಸ್ತಾ ಇರಲಿಲ್ಲ. ಅಷ್ಟೇ ಇವತ್ತಿನ ಇಯಾನ್ಶ್ ಬರ್ಡೇದು ಸೆಲೆಬ್ರೇಷನ್, ಗುಂಡನ ಬರ್ಡೇ ಸೆಲೆಬ್ರೇಷನ್ನು ಕಂಪ್ಲೀಟಾಗಿ ಅಕ್ಕ ಚಾನಲಲ್ಲಿ ಬರುತ್ತೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಈ ವಿಡಿಯೋ ಪುಟಾಣಿ ವಿಡಿಯೋ ಬರ್ಡೇ ಬ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಇದ್ರೇ ನಾನು ತುಂಬ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ, ಎಲ್ಲರೂ ಗುಂಡಂಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಗುಂಡ ಅಂತ ಹೇಳಿ. ಹಾಗೆ ಫೋಟೋಸ್ ತೊಗೊಂಡಿದ್ರು ಅಂತ ಹೇಳಿ ಅದನ್ನು ಕೂಡ ಶೇರ್ ಮಾಡಿದೆ. ಮತ್ತು ನೆಕ್ಸ್ಟು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಕಾಯ್ತಾ ಇರಿ, ಮತ್ತು ಬೇಗ ಬೇಗ ಹೊಸ ವೀಡಿಯೋದಲ್ಲಿ ನಿಮ್ಮ ಜೊತೆ ಖಂಡಿತವಾಗ್ಲೂ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.